ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಗೌತಮ್ ಕಾಫಿಯನ್ನು ಕುಡೀರಿ ಅಂತ ಹೇಳಿಬಿಟ್ಟು ಭೂಮಿಕಾ ಕೊಡ್ತಾಳೆ. ಆಗ ಗೌತಮ್ ಕಾಫಿ ನನಗೆ ಬೇಡ ಅಂತ ಹೇಳಿಬಿಟ್ಟು ಕೆಳಗಡೆ ಇಳಿದು ಬರ್ತಾನೆ. ಗೌತಮ್ ಹಿಂದೆಯೇ ಭೂಮಿಕಾ ಬರ್ತಾಳೆ. ಭೂಮಿಕಾ ಬಂದಿದ್ದನ್ನು ಗೌತಮ್ ಗಮನಿಸೋದಿಲ್ಲ. ಇತ್ತ ಶಾಕುಂತಲ ನಿಂತ್ಕೊಂಡು ಅಲ್ಲ ಗೌತಮ್, ನಾನು ಹೇಳಿದ್ನಲ್ಲ ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಿದೆ ಅಂತ ಕೇಳಿದಾಗ ಗೌತಮ್, ಅಮ್ಮ ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಿಲ್ಲ ಅಮ್ಮ, ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡಿ. ನಾನು ಭೂಮಿಕಾನ ಬಿಟ್ಟು ಬೇರೆಯವ್ರನ್ನ ಖಂಡಿತವಾಗ್ಲೂ ಹೆಂಡ್ತಿ ಅಂತ ಒಪ್ಕೊಳ್ಳೋದಿಲ್ಲ ಅಮ್ಮ. ಭೂಮಿಕಾ ಅವರೇ ನನ್ನ ಸರ್ವಸ್ವ. ಭೂಮಿಕಾನ ಬಿಟ್ಟು ಬೇರೆಯವ್ರನ್ನ ನಾನು ಹೇಗೆ ಹೆಂಡ್ತಿ ಅಂತ ಒಪ್ಕೊಳ್ಳಿ ಅಮ್ಮ ಅಂತ ಹೇಳಿಬಿಟ್ಟು ಗೌತಮ್ ಶಾಕುಂತಲಾಗೆ ಹೇಳ್ತಾನೆ. ಆಗ ಶಾಕುಂತಲ, ಅಲ್ಲ ಕಣೋ, ನಾನು ನಿಮ್ಮ ಬಗ್ಗೆ ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಎಲ್ಲರ ಥರನೇ ಸುಖವಾಗಿ ಚೆನ್ನಾಗಿರಬೇಕು, ಹಾಗೆ ನಿನಗೂ ಕೂಡ ಎಲ್ಲರ ಥರನೇ ಮಕ್ಕಳಾಗಬೇಕು, ಆ ಮಕ್ಕಳ ಜೊತೆ ನೀನು ಸಂತೋಷವಾಗಿರಬೇಕು ಅಂತ ನಾನು ಅಷ್ಟು ಆಸೆನ ಕಟ್ಕೊಂಡಿದ್ದೀನಿ. ನೀನು ನೋಡಿದೆ ಈ ರೀತಿಯಾಗಿ ಹೇಳ್ತಾ ಇದೆಯಲ್ಲ ಗೌತಮ್ ಅಂತ ಹೇಳಿಬಿಟ್ಟು ಶಾಕುಂತಲ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಲಕ್ಷ್ಮೀಕಾಂತ್ ಮತ್ತು ಪಾರ್ಥ ಬರ್ತಾರೆ. ಲಕ್ಷ್ಮೀಕಾಂತ್, ಈ ಅಕ್ಕ ಏನನ್ನೋ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾಳೆ, ಇವತ್ತಂತೂ ಇವಳು ಬಿಡಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಲಕ್ಷ್ಮೀಕಾಂತ್ ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪಾರ್ಥ ಕೂಡ ಬಂದು ಮಾಮ್ ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾನೆ. ಇತ್ತ ಶಾಕುಂತಲ ಮಾತ್ರ, ಹೇಳು ಗೌತಮ್ ಅಂದಾಗ, ಖಂಡಿತವಾಗ್ಲೂ ಇಲ್ಲ ಅಮ್ಮ, ಭೂಮಿಕಾನ ಬಿಟ್ಟು ಬೇರೆಯವ್ರನ್ನ ಹೆಂಡ್ತಿ ಅಂತ ಒಪ್ಕೊಳ್ಳೋದಿರಲಿ, ನನಗೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಾನು ಭೂಮಿಕಾನ ಬಿಟ್ಟು ಬೇರೆಯವ್ರನ್ನ ಹೇಗೆ ಮದುವೆ ಆಗೋಕ್ಕೆ ಸಾಧ್ಯ? ನಾನು ಭೂಮಿಕಾ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಮ್ಮ. ಭೂಮಿಕಾನೇ ನನ್ನ ಸರ್ವಸ್ವ ಅಂತ ಹೇಳ್ತಾ ಇರ್ತಾನೆ. ಆಗ ಶಾಕುಂತಲ, ಅಲ್ಲ ಗೌತಮ್, ನೀನೀಗ ಮದುವೆ ಆಗಲೇಬೇಕು, ನೀನು ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ನಾನು ಈ ವಿಷ ಕುಡಿದು ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಶಾಕುಂತಲ ವಿಷದ ಬಾಟಲನ್ನು ಇಟ್ಕೊಳ್ತಾಳೆ. ಇತ್ತ ಲಕ್ಷ್ಮೀಕಾಂತ್, ಓಹೋ, ಸರಿಯಾಗಿರೋ ಪ್ಲ್ಯಾನನ್ನೇ ಮಾಡ್ಕೊಂಡು ಬಂದಿದ್ದಾಳೆ ಸಿಸ್ಟರ್, ಎಂಥ ತಲೆ ಉಳ್ದು ಎಂಥ ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿದ್ದಾಳೆ ನಮ್ಮ ಸಿಸ್ಟರ್ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ. ಇತ್ತ ಶಾಕುಂತಲ, ಸರಿ ಬಿಡು ಗೌತಮ್, ನೀನು ನಿರ್ಧಾರನ ಬದಲಿಸಲಿಲ್ಲ ಅಂದರೆ ನಾನು ಈ ವಿಷ ಕುಡಿದು ಸತ್ತೋಗ್ತೀನಿ ಅಂತ ಶಾಕುಂತಲ ವಿಷನ ಕುಡಿಯೋಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಗೌತಮ್, ಸುಮ್ಮನಿರಿ ಅಮ್ಮ, ಬೇಡಮ್ಮ, ಯಾಕೆ ನೀವು ಎಳೆ ಮಕ್ಕಳ ಥರ ಆಟ ಮಾಡ್ತಿದ್ದೀರಾ ಅಂದಾಗ ಇತ್ತ ಪಾರ್ಥ ಕೂಡ, ಅಯ್ಯೋ ಯಾಕೆ ಅಮ್ಮ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾನೆ. ಆಯಿತು ಅಮ್ಮ, ನಿಮ್ಮ ಸಂತೋಷಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಕೊಳ್ತೀನಿ, ಮದುವೆನ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಹಾಗೆ ಮದುವೆಗೆ ಮನೆಯವರು ಮಾತ್ರ ಇರಬೇಕು ಅಮ್ಮ ಅಂತ ಹೇಳ್ತಾನೆ. ಆಗ ಸರಿ ಗೌತಮ್, ಆಯಿತು, ಶುಭ ಮುಹೂರ್ತಕ್ಕೆ ತಡ ಯಾಕೆ, ನಾಳೆನೇ ಮದುವೆಗೆ ಎಲ್ಲ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಇತ್ತ ಶಾಕುಂತಲ ಹೇಳ್ತಾಳೆ. ಆಯಿತು ಅಮ್ಮ, ಎಲ್ಲ ನಿಮ್ಮಿಷ್ಟ ಅಂದ್ಬಿಟ್ಟು ಅಲ್ಲಿಂದ ಗೌತಮ್ ಹೊರಡ್ತಾನೆ. ಇತ್ತ ಭೂಮಿಕಾಗೆ ತುಂಬಾ ಶಾಕ್ ಆಗುತ್ತೆ. ಶಾಕ್ ಆದರೂ ಕೂಡ ಸ್ವಲ್ಪ ಸಮಾಧಾನವಾಗಿ ಇರ್ತಾಳೆ. ನಾಳೆ ಬೆಳಕರಿಯುತ್ತೆ. ಆನಂತರ ಅಲ್ಲಿ ಮದುವೆಗೆ ಎಲ್ಲ ಸಿದ್ಧತೆಯಾಗಿರುತ್ತೆ. ಇತ್ತ ಭೂಮಿಕಾಗೆ ಗೌತಮನ ಬಿಟ್ಕೊಡೋದಕ್ಕೆ ಒಂದು ಸ್ವಲ್ಪನೂ ಇಷ್ಟನೇ ಇರೋದಿಲ್ಲ. ಆದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಇರ್ತಾಳೆ. ಮದುವೆಗೆ ಎಲ್ಲ ತಯಾರಿಯಾಗುತ್ತೆ. ಇತ್ತ ಮಧುರಾ ಕೂಡ ಮದುಮಗಳಾಗಿ ಹೊರಟು ಬಂದು ಕೂತಿರ್ತಾಳೆ. ಇತ್ತ ಗೌತಮ್ ಕೂಡ ಮದುಮಗನಾಗಿ ಹೊರಟಿರ್ತಾನೆ. ಇತ್ತ ಎಲ್ಲರನ್ನು ಕಾಲ್ ಮಾಡಿ ಶಾಕುಂತಲ ಮನೆಗೆ ಬರೋದಕ್ಕೆ ಹೇಳಿರ್ತಾಳೆ. ಯಾರಿಗೂ ಕೂಡ ಈ ಮದುವೆ ಸಮಾರಂಭ ಇದೆ ಅಂತ ಗೊತ್ತೇ ಇರೋದಿಲ್ಲ. ಅನಂತರ ಎಲ್ಲರೂ ಕೂಡ ಬೇಗ ಆನಂದ್, ಹಾಗೆ ಅಪರ್ಣ, ಹಾಗೆ ಜೀವ, ಮಹಿಮಾ ಮನೆಯವರೆಲ್ಲರೂ ಕೂಡ ಮದುವೆಗೆ ಬರ್ತಾರೆ. ಇತ್ತ ಜಯದೇವ್ ಕೂಡ ತುಂಬಾ ಖುಷಿಯಾಗಿರ್ತಾನೆ. ಇತ್ತ ಮಧುರಾ ಕೂಡ ಮದುವೆ ಆಗೋಕ್ಕೆ ಅಂತ ಖುಷಿಯಾಗಿ ಇರ್ತಾಳೆ. ಪುರೋಹಿತರು ಇನ್ನೇನು ತಾಳಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಈಗ ಮಾಂಗಲ್ಯ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಗೌತಮ್ ಮಾಂಗಲ್ಯನ ಇಟ್ಕೊಂಡು ಭೂಮಿಕಾ ಕಡೆ 1-2 ಸಾರಿ ನೋಡ್ತಾನೆ. ಭೂಮಿಕಾ ಕೂಡ ತುಂಬಾ ದುಃಖ ಆಗಿರುತ್ತೆ. ಆದರೂ ಕೂಡ ಮಗು ವಿಚಾರಕ್ಕೋಸ್ಕರ ಎಲ್ಲವನ್ನು ತಡ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ನಿಂತಿರ್ತಾಳೆ. ಇತ್ತ ಮಾಂಗಲ್ಯ ಧಾರಣೆ ಮಾಡಿ ಅಂದ ತಕ್ಷಣವೇ ಅದನ್ನು ನೋಡೋಕ್ಕಾಗ್ದೇ ಭೂಮಿಕಾ ಕಣ್ಣನ್ನು ಮುಚ್ಕೊಂಡ್ಬಿಡ್ತಾಳೆ. ಭೂಮಿಕಾ ಮನಸ್ಸಲ್ಲೇನೆ, ಖಂಡಿತವಾಗ್ಲೂ ನನಗೆ ಇದನ್ನು ನೋಡೋದಕ್ಕಾಗಲ್ಲ ಅಂದ್ಬಿಟ್ಟು ಕಣ್ಣನ್ನು ಗಟ್ಟಿಯಾಗಿ ಮುಚ್ಕೊಂಡಿರ್ತಾಳೆ. ಇತ್ತ ಭೂಮಿಕಾಗೆ ಗೌತಮ್ ಬಂದು ತಾಳಿಯನ್ನು ಕಟ್ಟೇ ಬಿಡ್ತಾನೆ. ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ಅದರಲ್ಲೂ ಶಾಕುಂತಲಾಗೆ ತುಂಬಾ ಶಾಕ್ ಆಗುತ್ತೆ. ಏನು ಮಾಡ್ತಿದ್ಯಾ ಗೌತಮ್ ನೀನು? ಮಧುರಾಗೆ ತಾಳಿ ಕಟ್ಟು ಅಂದರೆ ಬಂದು ಭೂಮಿಕಾಗೆ ತಾಳಿ ಕಟ್ತಿದ್ಯಾ ಅಂದಾಗ, ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ ಗೌತಮ್. ಇತ್ತ ಜಯದೇವ್ಗೂ ಕೂಡ, ಅಯ್ಯೋ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತಲ್ಲ ಅಂತ ಚಿಂತೆ ಮಾಡ್ತಿರ್ತಾನೆ. ಆಗ ಶಾಕುಂತಲ, ಅಲ್ಲ ಗೌತಮ್, ನೀನು ಮಧುರಾಗೆ ತಾಳಿ ಕಟ್ಟು ಅಂದರೆ ಬಂದು ಭೂಮಿಕಾಗೆ ತಾಳಿ ಕಟ್ಟಿದ್ಯಾ ಅಂದಾಗ, ಅಮ್ಮ ನನ್ನ ಸರ್ವಸ್ವ, ನನ್ನ ಜೀವ ಎಲ್ಲ ಭೂಮಿಕಾ ಅವರೇ ಅಮ್ಮ, ಅವರನ್ನು ಬಿಟ್ಟು ನಾನು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಮಧುರಾ ಕೂಡ ಸುಮ್ಮನೆ ಕೂತಿರ್ತಾಳೆ. ಇತ್ತ ಭೂಮಿಕಾಗೆ ಸಂತೋಷದ
ಅಲ್ಲಿ ಕಣ್ಣೀರನ್ನು ಹಾಕ್ತಾ ಇರ್ತಾಳೆ. ಸಂತೋಷವಾಗ್ತಾ ಇರುತ್ತೆ, ಹಾಗೆ ಕಣ್ಣೀರು ಸಹ ಬರ್ತಾ ಇರುತ್ತೆ. ಅವಳಿಗೂ ಸ್ವಲ್ಪ ಶಾಕ್ ಆಗಿ ಇರುತ್ತೆ. ಆಗ ಗೌತಮ್, ನಾನು ಭೂಮಿಕಾನ ಬಿಟ್ಟು ಬೇರೊಂದು ಹೆಣ್ಣನ್ನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಭೂಮಿಕಾನೇ ನನ್ನ ಸರ್ವಸ್ವ, ಭೂಮಿಕಾನೇ ನನ್ನ ಜೀವ, ನಮ್ಮದು ಜನ್ಮ ಜನ್ಮದ ಸಂಬಂಧ ಅಮ್ಮ, ಬಿಡಿಸಲಾಗದ ಬಂದ ಅಮ್ಮ ಅಂತ ಶಾಕುಂತಲಾಗೆ ಹೇಳ್ತಾನೆ. ಆಗ ಶಾಕುಂತಲ, ಅಲ್ಲ ಗೌತಮ್, ನಾನು ನಿನಗೆ ಎಲ್ಲ ಹೇಳಿದ್ನಲ್ಲ ಅಂದಾಗ, ದಯವಿಟ್ಟು ಇಲ್ಲ ಅಮ್ಮ, ನಾನು ಭೂಮಿಕಾ ಅವರನ್ನು ಬಿಟ್ಟು ಬೇರೆ ಒಂದು ಹೆಣ್ಣನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ ಅಮ್ಮ. ದಯವಿಟ್ಟು ಈ ಒಂದು ವಿಷಯದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಫೋರ್ಸನ್ನು ಮಾಡೋದಕ್ಕೆ ಬರಬೇಡಿ. ನಾನು ಯಾವಾಗಲೂ ಸಹ ಭೂಮಿಕಾ ಜೊತೆನೇ ಇರ್ತೀನಿ. ಭೂಮಿಕಾನೇ ನನ್ನ ಜೀವ, ಭೂಮಿಕಾನೇ ನನ್ನ ಉಸಿರು ಅಂತ ಗೌತಮ್ ಹೇಳ್ತಾನೆ. ಆಗ ಶಾಕುಂತಲಾಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಹಾಗೆ ಭೂಮಿಕಾಗೂ ಕೂಡ ತುಂಬಾ ಸಂತೋಷವಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇತ್ತ ಅಪರ್ಣ ಮತ್ತು ಆನಂದ್ಗೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಭೂಮಿಕಾ ತಾಯಿ, ಭೂಮಿಕಾ ತಂದೆ ಎಲ್ರಿಗೂ ಕೂಡ ತುಂಬಾ ಆಶ್ಚರ್ಯವಾಗಿ ಆನಂದ್, ಮಹಿಮಾ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಇತ್ತ ಪಾರ್ಥ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಅಪೇಕ್ಷಣಿಗೆ ಮಾತ್ರ ಅಯ್ಯೋ ಮತ್ತೆ ಅವಳಿಗೆ ತಾಳಿ ಕಟ್ಟಿದ್ರಲ್ಲ ಅಂತ ಹೊಟ್ಟೆ ಉರ್ಕೊಳ್ತಾ ಇರ್ತಾಳೆ. ಮಧುರಾನು ಕೂಡ ತುಂಬ ಶಾಕಿಂದ ಇರ್ತಾಳೆ. ಯಾಕೆಂದರೆ ಗೌತಮ್ನ ಮದುವೆ ಆಗೋದಕ್ಕೆ ಆಸೆ ಪಟ್ಟು ಬಂದಿರ್ತಾಳೆ. ಇತ್ತ ಲಕ್ಷ್ಮೀಕಾಂತ್ ಕೂಡ, ಅಕ್ಕ ನಿನ್ನ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗಲಿಲ್ವಲ್ಲಕ್ಕ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಅವನು ಕೊರಗ್ತಾ ಇರ್ತಾನೆ. ಅಯ್ಯೋ ಮಿಸ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇತ್ತ ಅಪರ್ಣ ಮತ್ತು ಆನಂದ್ಗೂ ಕೂಡ ತುಂಬಾ ಖುಷಿ ಆಗ್ತಿರುತ್ತೆ. ಗೌತಮ್ ಭೂಮಿಕಾನ ಬಿಟ್ಟು ಬೇರೆ ಒಂದು ಮದುವೆ ಆಗಲಿಲ್ಲ ಅಂತಕ್ಕಂತಹ ಖುಷಿ ಆನಂದ್ಗೆ ಬಹಳ ಇರುತ್ತೆ. ಹಾಗೆ ಗೌತಮ್ ಕೂಡ, ನಾನು ಭೂಮಿಕಾನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲು ಸಾಧ್ಯನೇ ಇಲ್ಲ ಅಮ್ಮ, ಭೂಮಿಕಾ ಅವರು ನನ್ನ ಜೀವ, ಭೂಮಿಕಾ ಅವ್ರನ್ನ ಬಿಟ್ಟು ನಾನು ಬೇರೆ ಮದುವೆ ಆದರೆ ನನಗೆ ಮನುಷ್ಯತ್ವನೇ ಇರಲ್ಲ ಅಮ್ಮ, ನಾನು ಭೂಮಿಕಾನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ಶಾಕುಂತಲೆ ಏನನ್ನೂ ಮಾತಾಡೋದಿಲ್ಲ. ಇತ್ತ ಜಯದೇವ್ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಅಯ್ಯೋ ಇವರು ಮದುವೆ ಆಗಿದ್ದಿದ್ರೆ ಹೆಂಗೋ ಆಸ್ತಿ ಎಲ್ಲ ನಮ್ಮ ಕಡೆ ಬರ್ತಾಯಿತ್ತು ಅಂತ ಜಯದೇವ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆಯೇ ಭೂಮಿಕಾ ಅವರ ಮನೆಯವರಿಗೆ ತುಂಬಾ ಖುಷಿಯಾಗಿ ಅಪ್ಪ ಸದ್ಯ ಅಂತ ಹೇಳಿಬಿಟ್ಟು ಇಷ್ಟು ಒಳ್ಳೆಯವರು ನಮ್ಮ ಅಳಿಯಂದರು ಅಂತ ಅಂದ್ಕೊಂಡು ಬಹಳ ಖುಷಿಯಲ್ಲಿ ಇರ್ತಾರೆ. ಎಲ್ಲರ ಮುಂದೆ ಭೂಮಿಕಾಗೆ ಮತ್ತೆ ಗೌತಮ್ ತಾಳಿ ಕಟ್ಟಿದ್ದು ಹೇಗನ್ನಿಸ್ತು, ಹಾಗೆಯೇ ಗೌತಮ್ನ ನಿರ್ಧಾರ ಎಷ್ಟು ಸರಿ ಅನ್ನಿಸ್ತು ಅಂತಕ್ಕಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಶಾಕುಂತಲ ಮುಂದಿನ ಪ್ಲ್ಯಾನ್ ಏನು, ಮುಂದೆ ಏನನ್ನು ಪ್ಲ್ಯಾನ್ ಮಾಡಿ ಭೂಮಿಕಾನ ಮನೆಯಿಂದ ಹೊರಗಟ್ಟುತ್ತಾಳೆ ಅಂತಕ್ಕಂಥದ್ದು, ಹಾಗೆ ಮತ್ತು ಜಯದೇವ್ ಕೂಡ ಏನು ಪ್ಲ್ಯಾನ್ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಗೌತಮ್ ಮಾತ್ರ ಭೂಮಿಕಾನ ಬಿಡಲ್ಲ. ಹಾಗೆಯೇ ಗೌತಮ್ ಮತ್ತು ಭೂಮಿಕಾ ಜನ್ಮದ ಸಂಬಂಧ ಅಂತ ಮಧುರ ಹಾಗೆ ಎಲ್ಲ ಭೂಮಿಕಾ ಫ್ಯಾಮಿಲಿಗೂ, ಹಾಗೆ ಶಾಕುಂತಲ, ಲಕ್ಷ್ಮೀಕಾಂತ್, ಜಯದೇವ್ ಎಲ್ಲರಿಗೂ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಗೌತಮ್ ಮತ್ತು ಭೂಮಿಕಾ ಪ್ರೀತಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.